ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನಗರದ ಎಪಿಎಂಸಿ ಮಾರುಕಟ್ಟೆಯ ಗಂಗಾ ಟ್ರೇಡಿಂಗ್ನ ಬಾಗಿಲು ಮುರಿದು ರಾತ್ರಿ ಸುಮಾರು 24 ತೊಗರಿ ಚೀಲಗಳನ್ನು ಕಳ್ಳತನ ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಪಿಐ ನಟರಾಜ್ ಲಾಡೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಎಪಿಎಂಸಿಯಲ್ಲಿ ಯಾವುದೇ ಸುರಕ್ಷತೆ ಇಲ್ಲ, ರಾತ್ರಿ ವೇಳೆ ಕಾವಲುಗಾರರಿಲ್ಲ, ಪೂರ್ಣ ಪ್ರಮಾಣದ ಕಾಂಪೌಂಡ್ ಗೋಡೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಬೀದಿ ದೀಪಗಳಿಲ್ಲ, ರಾತ್ರಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ, ಎಲ್ಲೆಲ್ಲಿ ಕುಡಿದ ಬಾಟಲಿಗಳು ಬಿದ್ದಿವೆ. ಎಪಿಎಂಸಿಯನ್ನ ಶೌಚಾಲಯಕ್ಕಾಗಿ ಸಾರ್ವಜನಿಕರು ಬಳಸಿಕೊಳ್ತಿದ್ದಾರೆ. ಈ ಬಗ್ಗೆ ಎಪಿಎಂಸಿ ಕಾರ್ಯದರ್ಶಿ ಮೇಡಂ ಅವರಿಗೆ ಹಲವು ಬಾರಿ ಈ ಬಗ್ಗೆ ತಿಳಿಸಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಡಿಸಿ ಹೊಸಮನಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಪಿಎಂಸಿ ತುಂಬೆಲ್ಲ ಮುಳ್ಳು ಗಂಟಿಗಳು ಬೆಳೆದು ನಿಂತಿವೆ. ಈ ಬಗ್ಗೆ ಸ್ವಚ್ಛತೆ ಕೈಗೊಳ್ಳಲು ತಿಳಿಸಿದ್ರು ಕ್ಯಾರೆ ಅಂತಿಲ್ಲ. ಈ ಹಿಂದೆಯೂ ಕಳ್ಳತನವಾಗಿತ್ತು. ಇದರಿಂದ ರೈತರು ತಾವು ಬೆಳೆದ ಧಾನ್ಯವನ್ನ ಎಪಿಎಂಸಿಯಲ್ಲಿ ಇಡಲು ಹಿಂಜರಿತಿದ್ದಾರೆ. ಸರ್ಕಾರ ರೈತರ ಅನುಕೂಲಕ್ಕಾಗಿ ಎಪಿಎಂಸಿ ನಿರ್ಮಾಣ ಮಾಡಿದೆ, ಆದ್ರೆ ಇಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲ. ಅಲ್ಲದೆ ರೈತರಿಗಾಗಿ ರೈತ ಭವನ ನಿರ್ಮಿಸಲಾಗಿದೆ, ಆದರೆ ಬಾಗಿಲುಗಳು ಹಾಳಾಗಿವೆ, ಅವ್ಯವಸ್ಥೆಯ ಆಗರವಾಗಿದೆ. ಅಧಿಕಾರಿಗಳು ಮಾತ್ರ ಉದಾಸೀನತೆ ತೋರಿಸಿದ್ದಾರೆ. ಕೂಡಲೇ ಎಪಿಎಂಸಿಯ ಕಾವಲುಗಾರರ ನಾಮನೇಮಕ ಮಾಡಬೇಕು, ಮೂಲ ಸೌಲಭ್ಯಗಳನ್ನ ಒದಗಿಸಬೇಕೆಂದು ರುದ್ರಗೌಡ ಪಾಟೀಲ, ದೊಡ್ಡಪ್ಪ ಹೊಸಮನಿ, ಸಿದ್ದು ಮುದಿಗೌಡ ಅವರು ತಿಳಿಸಿದ್ದಾರೆ. ವರದಿ ಯಲ್ಲಾಲಿಂಗ ಹಯ್ಯಳಕರ, ನ್ಯೂಸ್ 26 ಕನ್ನಡ, ಶಹಬಾದ್. ರಾತ್ರಿ ಬೆಳಗ್ಗೆ ಸುಮಾರು 12 ಆಗಿರ್ಬೋದು ಇದು ಒಂದು ಘಟನೆ. ರೈತರದು ಮಾಲ್ ಇಲ್ಲಿ ತಂದು ನಾವು ಇಲ್ಲಿ ಗಂಗಾ ಟ್ರೇಡಿಂಗ್ ಅಡತಿಯಲ್ಲಿ ಹಚ್ಚಿದೆವು. ಯಾರೋ ರಾತ್ರಿ ಬಂದು 25 ಪ್ಯಾಕೆಟ್ ಇದ್ದು ಅದರಲ್ಲಿ 24 ಪ್ಯಾಕೆಟ್ ಕಳುವು ಮಾಡಿ ಒಂದು ಪ್ಯಾಕೆಟಲ್ಲೇ ಬಿಟ್ಟರು. ಅವರು ಬಿಟ್ಟು ತೊಗೊಂಡು ಹೋಗಿಬಿಟ್ಟಾರ. ಇಲ್ಲಿ ಯಾವುದೂ ಸುರಕ್ಷತೆಯೂ ಇಲ್ಲ. ಸ್ವಲ್ಪ APMC ತಾವೆಲ್ಲರೂ ಹೇಳಿ ಇಲ್ಲಿ ಒಂದು CC ಕ್ಯಾಮ್ರಾ, ಲೈಟು, ಅದು ಅಲ್ಲಿ ಕಂಪೌಂಡ್ನು ಪೂರ್ತಿ ಕಂಪ್ಲೀಟ್ ಆಗಿಲ್ಲ, ಅದು ಕೂಡ ಕಂಪೌಂಡ್ ಪೂರ ಕಂಪ್ಲೀಟ್ ಮಾಡ್ಬೇಕಂತೇಳಿ ವಾಚ್ಮೆನ್ನು ಯಾರೂ ಇಲ್ಲ. ನಾವು ಸೆಕ್ರೆಟರಿ ಮೇಡಮ್ ಅವ್ರಿಗೂ 3 ಸಾರಿ ಹೇಳಿದ್ರು, ಅವರು ಯಾವುದೂ ತಲೆಯಾಗಿ ತೊಗೊಂಡಿಲ್ಲ. ಅವ್ರನ್ನು ದಯವಿಟ್ಟು ಅವರಿಗೆ ಈ ಗಮನಕ್ಕೆ ತಂದು ಈಗ APMCಯಲ್ಲಿ ರೈತರ ಮಾಲ್ ಕೊಳಾದ್ರೆ ಮುಂದೆ ಅವ್ರು ಎಲ್ಲಿ ಇಡಬೇಕು, ಮಾಲ್ ಒಯ್ದು ಎಲ್ಲಿ ಹಚ್ಚಬೇಕು? ಯಾಕಂದ್ರೆ ಒಂದು ವರ್ಷದಿಂದ ಮೆಹನತ್ ಮಾಡಿದ್ದು ಮಾಲ್, ಅದು ಒಂದು ಸ್ವಲ್ಪ ಇದ್ರೆ ಹಂಗೆ ನಾವು 1 ವರ್ಷದಿಂದ ದುಡ್ದಿದ್ದು ಮಾಲ್ ಅನಾಮತಾಗಿ ಗಾಡಿ ತಂದು ಗಾಡಿ ಒಳಗೆ ಚೀಲ ಹಾಕೊಂಡು ಹೋಗ್ತಾರಪ್ಪ ಅಂತಂತಂದ್ರೆ ಸುರಕ್ಷತೆ ಇಲ್ಲ ಇಲ್ಲಿ ಒಟ್ಟು. ಅದಕ್ಕೆ ದಯವಿಟ್ಟು ತಾವು ಇದಕ್ಕೆ ಯಾರು ಮಾಡಿದಾರ ಅವ್ರಿಗೆ ಹಿಡಿದು ಅವ್ರಿಗೊಂದು ಶಿಕ್ಷೆ ಕೊಡಿಸ್ಬೇಕಂತಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಈ ನಮ್ಮ ಶಹಬಾದ್ APMCಯಲ್ಲಿ ಯಾವುದೂ ಸೌಲಭ್ಯ ಇಲ್ಲ, ಯಾವುದು ಲೈಟು ಮತ್ತು ಕ್ಯಾಮ್ರಾಗಳು ಇರಬೇಕು. ಈ ನಮ್ಮ APMC ಆಫೀಸರ್ ಎದುರುಗಡೆನೂ ಇಲ್ಲ, APMC ಸುತ್ತಮುತ್ತಲೂ ಇಲ್ಲ, ಕಂಪೌಂಡ್ನು ಅನ್ಕಂಪ್ಲೀಟ್ ಆಗಿದೆ. ಯಾವುದು ನಾವು 7 ವರ್ಷದಿಂದ ಹೇಳಿದ್ರು ಯಾವ ಸೆಕ್ರೆಟರಿಗಳನ್ನೂ ರಿಸ್ಕ್ ತೊಗೊಂಡು ಜವಾಬ್ದಾರಿ ತೊಗೊಂಡು ಯಾವ ಕೆಲಸ ಮಾಡಿಕೊಟ್ಟಿಲ್ಲ. ಹೀಗಾಗಿ ರೈತರು ಎದುರ್ತಿದ್ದಾರೆ. APMCಯಲ್ಲಿ ಕಳುವು ಆಗ್ತದೆ ಅಂದಮೇಲೆ APMC ಶಹಬಾದ್ಗೆ ಮಾಲ್ ಬರೋಕ್ಕೂ ಭಯ ಆಗ್ತದೆ. ಈಗ ಮಾಲ್ ಇಟ್ಟದಕ್ಕೂ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಯಾರಾದರೂ ವಾಚ್ಮೆನ್ರು ಇದ್ದರೂ ಆ ಮಾಲಿಗೆ ಸುರಕ್ಷತೆ ಇರ್ತದೆ. ಈಗ ಅದು ತನಿಖೆ ಮಾಡಿ ಹಿಡಿದುಕೊಡೋದಕ್ಕೂ ಕಷ್ಟ ಅದ. ಕಳುವು ಮಾಡಿದವ್ರು ಯಾರು ಅಂಬೋದನ್ನು ಗೊತ್ತಾಗಲ್ಲ. ಅದು ತನಿಖೆ ಆಗೋ ತನಕ ರೈತರಿಗೆ ಓನರ್ ಮಾಲಕ್ಕೆ ರೊಕ್ಕ ಕೊಡ್ಬೇಕಾಗ್ತದೆ. ಈ ಮಾಲಕರು ಕೊಡೋಂಥ ಶಕ್ತಿನೂ ನಮ್ಮಲ್ಲಿ ಉಳಿದಿಲ್ಲ. ಅಲ್ಲಿ APMC ಕೆಲವು APMC ಅರ್ಧ ಲಕ್ಷ್ಮೀಗಂಜ್ನಾಗ ಅದ, ಅರ್ಧ ಇಲ್ಲಿ APMC ಯಾರ್ಡ್ನಾಗ ಅದ, ಇನ್ನು ಅರ್ಧ ತೊಂಸಳ್ಯಾಗ ಅದ. ಹಿಂಗಾಗಿ ಒಂದು ಕಡೆಗೆ ನಮ್ಮ ಗಂಜಿಲ್ಲ. ಆ ಗಂಜನ್ನು ಸರಿಪಡ್ಸೋಕೆ ಇಲ್ಲಿ 8 ವರ್ಷ ಆಯಿತು. ಕೆಲವು ನಾವು ಓನರ್, ನಾನು DC ಹೊಸಮನಿ, ಬಟ್ ನಾವೇ ದುಕಾನ್ ಬಂದ್ ಮಾಡ್ಕೊಂತೀವಿ. ಇಲ್ಲಿ ಎಲ್ಲ ಯಾವುದೂ ಸುರಕ್ಷತೆ ಇಲ್ಲ. ಇಲ್ಲಿ ನಾವು ಮಾಲ್ ಯಾರ್ದಾನ ರೈತರು ಹಿಡ್ಕೊಂಡವಪ್ಪ ಅಂದ್ರೆ ನಾಳೆ ಕಳುವು ಮಾಡಿದ್ರು ಇವತ್ತು ಒಂದು 100 ಚೀಲಕ್ಕೂ 8 ಲಕ್ಷ 80 ಎಷ್ಟೊತ್ತರಿಗೆ ಕೂಡ 80 ಲಕ್ಷ ಆಗ್ತದೆ. 8,000 ಹಿಡಿದ್ರು ಅಲ್ಲ, 80 ಲಕ್ಷ 8 ಲಕ್ಷ ಆಗ್ತದೆ. 8 ಲಕ್ಷ ಆಗ್ತದೆ. ಈಗ 8 ಲಕ್ಷ ಒಂದು 5 ಗಾಡಿ ಇಟ್ಕೊಂಡ್ರೆ 40 ಲಕ್ಷ ಆಗ್ತದೆ. ಇಷ್ಟು ದುಡ್ಡು ಕಟ್ಟೋ ಕೆಪಾಸಿಟಿ ನಮ್ಮಲ್ಲಿ ಇರಲ್ಲ ವ್ಯಾಪಾರಸ್ಥರ ಬಳಿ. ಇದು ಎಲ್ಲ ಕಾನೂನು ಪ್ರಕಾರ APMCದವ್ರು ಯಾವುದೂ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ತಿಲ್ಲ. ಈ APMCಗೆ ನಾವು ಇಲ್ಲಿ ಒಂದು ಕಡೆಗೆ ವ್ಯಾಪಾರನೂ ಇಲ್ಲ, ಮತ್ತು ರೈತರು ನಾವು ಕೇಳಿದ್ರೆ ಏನಂತಾರೆ, ಭಯಪಡಲ್ಲ ಅಂತ. ರಾತ್ರಿ ತಂದು ನಿಮ್ಮಲ್ಲಿ ಮಾಲ್ ಹಚ್ಚಿರೋ ಅದಕ್ಕೆ ಜವಾಬ್ದಾರಿ ಯಾರ್ಯಾರು ಅಂತ ಕೇಳ್ತಾರೆ. ಇದು ಮುಂದಿನ ದಿನಗಳಲ್ಲಿ ಪತ್ರಿಕರ್ತರು, ಮೀಡಿಯಾದವರು ಇದು ದಯಮಾಡಿ ಈ APMC ಯಾವ ಥರ ನಡೆಸ್ಬೇಕಂಬುದು ಅವ್ರಿಗೆ ಮಾಹಿತಿ ಕೊಟ್ಟು ಸರಿಪಡಿಸ್ಬೇಕಂತ ವಿನಂತಿ ಮಾಡಿಕೊಳ್ತೇನೆ. ಯಾವಾಗ ತೆಗೆದ್ರಿ? ಸಂಜಿಗೆ ಒಂದು ಮನುಷ್ಯ ಬಂದಿದ್ರಿ, ಫೋನ್ ಮಾಡಿದ್ರೆ ಅಂದ್ರೆ ಇಮಿಡಿಯೇಟ್ಲಿ ಮತ್ತೆ ಹುಡುಗರು ಫೋನ್ ಮಾಡಿದ್ರು. ಇಲ್ಲ ಕೇಳಿದ್ರೆ ಮತ್ತೆ ಹೌದು ನಾ ಹುಡುಗರು ಬಂದಿರಿ ಸರ್. ದುಕಾನ್ ಎಲ್ಲ ಮಾಲ್ ಇರುತ್ತೆ, ಏನೋ 10 ಸರ್ತಿ ಹೇಳಿದ್ರು ವಾಚ್ಮ್ಯಾನ್ ಇರಬೇಕು, ಸೆಕೆಂಡ್ ಇಡಬೇಕು.
ಹಾಂ ಸರ್ ಸಾಬಾಗ ಮಾತಾಡ ಹೆಮ್ಮಗ ಇಲ್ಲ ಇವು ಕಡೆಗೆ ಅವ್ರಿಗೆ ಬಾಗಿಲು ತೆರೆದಾರಿ ಇದು ತೊಗರಿ ಯಾವಾಗ ಬಂದವ ಅವಾಗ ಇದು ಮಾಡ್ಯಾರಿ ಎಲ್ಲ ತೊಗರಿ ಬಿದ್ದಾವ ನೋಡ್ರಿ ಇದು ಏನು ಮನೆ ಬಡತ್ತವ ಮನೆ ಬಡ ಸತ್ಯ ಮಾಡಿ ಎದಕ್ಕೆ ಅಂತಾನ ಪೊಲೀಸರು ಏನು ಮಾಡ್ಬೇಕಂತ ಪೊಲೀಸರು ಏನು ಮಾಡ್ಬೇಕಂತ್ರಿ ಅಲ್ಲ ಇದು APMC ಪೊಲೀಸ್ ಇರಲಿ ಅವ್ರು ಗೌಡ್ರೆ ಅಣ್ಣ APMC ಅಂತ ಏನದ ಅವ್ರಿಗೆ ವಾಚ್ಮನ್ ಇರ್ಬೇಕು ಅಣ್ಣ ಕಾನೂನು ಅದ ಹಾಂ ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.